ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾನು ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಡಾಯಿಗೆ ತಗೊಂಡು ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಆದ ನಂತರ ಜೊತೆಗೆ ಕಡಲೆಬೇಳೆ ಕೂಡ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಹೆಸ್ರು ಕಾಳು ಉನಿ ಹಾಕ್ಕೊಂಡು ಮಾಡ್ಕೋಬೋದು. ಬೀನ್ಸ್ ಜೊತೆಗೆ ನಾನು ಕಡಲೆಬೇಳೆ ಹಾಕ್ಕೊಂಡು ಅರ್ಜೆಂಟ್ ಬೇಗ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಯಾವ ಕಾಳುಗಳು ಹಾಕೋತಾ ಇಲ್ಲ. ನೀವು ಬೇಕಾದರೆ ಕಾಳುಗಳು ಹಾಕೋಬೋದು. ಹಾಗೆ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅಮ್ಮ ಊರಿಗೆ ಹೋಗಿದ್ನಲ್ಲ, ಆವಾಗ ಬೀನ್ಸ್ ತಂದಿದ್ದೆ. ಎಳ್ಸು ಬೀನ್ಸ್ ಇತ್ತು, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಿದೆ. ಇದೆಲ್ಲ ಚೆನ್ನಾಗಿ ಫೈನ್ ಆಗಿ ಹುರ್ಬೇಕಾಗುತ್ತೆ. ನಾನು ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಟು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಮುಕ್ಕಾಲು ಭಾಗ ನಾನು ಇದರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಇನ್ನು ಕಾಲು ಭಾಗನ ನಾನು ಒಗ್ಗರಣೆಲೇ ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ. ಒಬ್ಬೊಬ್ಬರು ಹಂಗೆ ಮಾಡ್ತಾರೆ, ಬೇಯಿಸಲ್ಲ. ನಾನು ಸ್ವಲ್ಪ ಬೇಯಿಸಿ ಲೇಟ್ ಆಗುತ್ತೆ ಅಂತ ಅದಕ್ಕೆ ನಾನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕೋಬೇಕಾದ್ರೆ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಹೇಳಿದ್ನಲ್ಲ, ಮುಕ್ಕಾಲು ಭಾಗ ಬೇಯಿಸಿದ್ದೀನಿ, ಇಲ್ಲಿ ನಾನು ಕಾಲು ಭಾಗ ರೋಸ್ಟ್ ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತದೆ. ಹಿಂಗೆ ಕುಲ್ಕಿ ಎಲ್ಲ ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ತೆಂಗಿನಕಾಯಿ ಹಾಕಿದ್ರೆ ಮಧ್ಯಾಹ್ನಕ್ಕೆ ಒಂಥರ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನು ತೆಂಗಿನಕಾಯಿನ ಹಾಕೋತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಉಪ್ಪು ಹಾಕಿದ್ದೆ. ಬೇಯಿಸ್ಬೇಕಾದ್ರೆ ಬೀನ್ಸ್ ಬೇಯಿಸ್ಬೇಕಾದ್ರೆ ಹಾಕೋತೀನಿ. ಅದಕ್ಕೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ಮೊದಲೇ ಒಂದು ಸತಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಎಷ್ಟು ಬೇಕು ಅಂತ ರುಚಿಗಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಎಳ್ಸು ಬೀನ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಒಂದು ನಾರು ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊತೆ. ಎಳೆ ಕರಿಬೇವು ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕ್ಕೊಂಡ್ರೆ ಸದ್ಯಕ್ಕೆ ಇವಾಗ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೆಲ್ಲ ವಾಸನೆ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ. ನೀವು ಬೇಕಾದರೆ ಹಾಕಿ ತೆಂಗಿನಕಾಯಿ. ನೋಡಿ, ಇವಾಗ ಇದು ರೆಡಿ ಆಯಿತು. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಯಿತು ಬೀನ್ಸ್ ಪಲ್ಯ. ನೀವು ಯಾವ ರೀತಿ ಮಾಡ್ತೀರಾ? ಇನ್ನೂ ಏನಾದರೂ ಹಾಕಬೇಕಿತ್ತಾ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ, ಅದು ಕೂಡ ಚಪಾತಿ ಲಟ್ಟಿಸ್ಬಿಟ್ಟು ಚಪಾತಿ ಬೇಯಿಸ್ತೀನಿ. ಎಂಟೂವರೆಗೆಲ್ಲ ಬಸ್ ಬಂದುಬಿಡುತ್ತೆ. ಹಾಗಾಗಿ ಬೇಗ ಮಾಡಬೇಕು ಅಂತ ಎಲ್ಲ ಆವಾಗಲೇ ಮಾಡಿ ಸಾಯಂಕಾಲನೇ ನಾನು ಬೀನ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೆ. ನೋಡಿ, ಚಪಾತಿ ಹಿಟ್ಟನ್ನು ನಾನು ನಾದಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಈಗ ಕಾದಿರೋ ತವಾ ಹೆಂಚು ಮೇಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಾದಿರೋ ತವಾಗೆ ಎಣ್ಣೆ ಹಾಕಿ ಅದರ ನಂತರ ನಾನು ಚಪಾತಿನ ಹಾಕೋತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಚಪಾತಿ ಬೇರೆ ಥರನೇ ಮಾಡಿ ಹಾಕಿದ್ದೆ ವಿಡಿಯೋದಲ್ಲಿ. ಚಪಾತಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಯಾವ ರೀತಿ ಚಪಾತಿ ಮಾಡೋದು ಅಂತ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಈ ರೀತಿ ಕೂಡ ಮಾಡ್ತೀನಿ. ಅದಕ್ಕೆ ಹಿಂದೆ ಮುಂದೆ ಎಲ್ಲ ಎಣ್ಣೆ ಹಾಕಿ
2 ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಇದಿವಾಗ ರೆಡಿ ಆಗಿದೆ. ನೀವು ಮನೆಯಲ್ಲಿ ಹೀಗೆ ರುಚಿಕರವಾದ ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡಿ ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ನಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರೆಡಿ ಆಯಿತು. ಈಗ ಚಪಾತಿ ಮತ್ತು ಬೀನ್ಸ್ ಪಲ್ಯ ತಿನ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.